ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿಹ ಬಂಧನಾರ್ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಓಂ ನಮಃ ಶಿವಾಯ. ನಮಸ್ಕಾರ ವೀಕ್ಷಕರೇ. ಮೀನರಾಶಿಯವರಿಗೆ ಜುಲೈ 12ರಿಂದ 18ರವರೆಗೆ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ನಿಮ್ಮ ಇಂಟ್ಯೂಷನ್ ಜೊತೆಗೆ ನಿಮ್ಮ ಧೈರ್ಯದಿಂದ ಮಾಡೋ ಆಲೋಚನೆ ಅಂದರೆ ನಿಮ್ಮ ಬೋಲ್ಡ್ ಐಡಿಯಾಸ್ಗಳಿಂದ ಆಫೀಸ್ನಲ್ಲಿ ಎಲ್ಲರಿಗಿಂತ ಭಿನ್ನವಾಗಿ ಗುರುತಿಸ್ಕೊಳ್ತೀರ. ನಿಮಗೆ ಅದರಿಂದ ಸಹಾಯನೂ ಆಗುತ್ತೆ. ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ಗಳಿಂದ ಕೆಲಸದಲ್ಲಿ ಯಶಸ್ಸನ್ನು ನೀವು ಕಾಣಬಹುದು. ಎಜುಕೇಷನ್, ಸೇಲ್ಸ್, ಕೌನ್ಸಿಲಿಂಗ್ ಫೀಲ್ಡ್ನಲ್ಲಿರೋರಿಗೆ ಒಳ್ಳೆ ಪ್ರಗತಿ ನೀವು ನೋಡಬಹುದು. ನಿಮ್ಮ ಕ್ಲಿಯರ್ ಕಮ್ಯುನಿಕೇಷನಿಂದ ನೀವು ಮಿಂಚ್ತೀರ ಆಫೀಸ್ನಲ್ಲಿ. ಹಾಗೆ ನಿಮ್ಮ ಕೊಲೀಗ್ಸ್ ಮತ್ತು ನಿಮ್ಮ ಸೀನಿಯರ್ಸ್ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಸಿಗೋದ್ರಿಂದ ಕೆಲಸದಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ ಮತ್ತು ಒಳ್ಳೆಯ ರಿಸಲ್ಟು ಕೂಡ ನೀವು ನೋಡಬಹುದು. ಆದರೆ ಜುಲೈ 14ರಂದು ನಿಮ್ಮ ರಾಶಿಯಾಧಿಪತಿ ಗುರು ಸೂರ್ಯ ಹತ್ತಿರ ಬರೋದ್ರಿಂದ ಅಸ್ತನಾಗ್ತಾನೆ ಮತ್ತು ಬುಧ ವಕ್ರ ಜೊತೆಗೆ ಅಸ್ತನ ಆಗೋದ್ರಿಂದ ಯಾವುದೇ ಹೊಸ ನಿರ್ಧಾರಗಳನ್ನು ನೀವು ತಗೋಬೇಕಾದ್ರೆ ಅಥವಾ ಡಾಕ್ಯುಮೆಂಟ್ಗಳನ್ನು ಡಬಲ್ ಚೆಕ್ ಮಾಡಲೇಬೇಕು. ಈ ಸಮಯದಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನೀವು ಹಣಕಾಸಿನ ವಿಚಾರದಲ್ಲಿ ತುಂಬ ಕಡೆಯಿಂದ ಆದಾಯವನ್ನು ಮಾಡ್ಕೊತೀರ. ಆದರೆ ಹಣಕಾಸಿನ ವಿಚಾರದಲ್ಲಿ ನೀವು ಪ್ರಾಕ್ಟಿಕಲ್ಲಾಗಿ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಆದಷ್ಟು ಅನಗತ್ಯ ಖರ್ಚುಗಳನ್ನು ನೀವು ತಪ್ಪಿಸಬೇಕು. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಯಾವುದೇ ಅಸೈನ್ಮೆಂಟ್ಗಳನ್ನು ನೀವು ಮಾಡಿರ್ತೀರಲ್ವ, ಅದನ್ನು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಸರಿಯಾಗಿದೆಯಾ ಇಲ್ವೋ ಅಂತ ನೀವು ಚೆಕ್ ಮಾಡಬೇಕು. ಕೇರ್ಲೆಸ್ ಮಾಡ್ಕೋಬೇಡಿ. ಸ್ಟಡಿ ಸ್ಕೆಡ್ಯೂಲ್ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ, ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಓದಬೇಕು ಅಂತ. ಮತ್ತು ಏನೇ ಡೌಟ್ಸ್ ಇದ್ರೂ ಫ್ಯಾಮಿಲಿ ಅಥವಾ ಮೆಂಟರ್ಸ್ ಜೊತೆ ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ಹೇಳಬೇಕಾದ್ರೆ ಈ ವಾರ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮ್ಮ ತಾಯಿಯಿಂದ ಎಮೋಷ್ನಲ್ ಸಪೋರ್ಟ್ ನಿಮಗೆ ಸಿಗುತ್ತೆ ಮತ್ತು ತುಂಬ ಮೌಲ್ಯವಾದ ಸಲಹೆಗಳು ನಿಮ್ಮ ತಾಯಿಯಿಂದ ನಿಮಗೆ ಸಲಹೆಗಳು ಸಿಗುತ್ತೆ. ಈ ವಾರ ನೀವು ಫ್ಯಾಮಿಲಿ ಜೊತೆ ದೇವಸ್ಥಾನ ಅಥವಾ ಸಣ್ಣ ಪ್ರಯಾಣವನ್ನು ನೀವು ಪ್ಲ್ಯಾನಿಂಗ್ ಮಾಡ್ತೀರಾ. ಆದಷ್ಟು ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಡೈಲಿ ರೂಟೀನ್ ನೀವು ಬ್ಯಾಲೆನ್ಸ್ ಮಾಡಬೇಕು. ಎಕ್ಸಸೈಸ್ ಮಾಡಿ, ಒಳ್ಳೆಯ ಆಹಾರ ಸೇವನೆ ಮಾಡಿ ಮತ್ತು ರೆಸ್ಟ್ ತಗೊಳ್ಳೋದು ತುಂಬಾ ಮುಖ್ಯ. ವಿಶ್ರಾಂತಿ ಪಡೀಲೇಬೇಕು. ನೀವು ಡೀಪ್ ಬ್ರೀದಿಂಗ್ ಮಾಡಬೇಕು. ನೀವು ಯೋಗ ಮಾಡಿ ಮತ್ತು ಊಟನ ಸ್ಕಿಪ್ ಮಾಡೋದನ್ನು ನೀವು ಅವಾಯ್ಡ್ ಮಾಡಬೇಕು. ಬೇರೆಯವರ ಸ್ಟ್ರೆಸ್ ತಗೊಳ್ಳೋಕ್ಕೆ ಹೋಗಲೇಬೇಡಿ. ನೀವಾಯಿತು ನಿಮ್ಮ ಆರೋಗ್ಯ, ನಿಮ್ಮ ಕೆಲಸ ಕಡೆ ನೀವು ಗಮನ ಕೊಡಿ. ಬೇರೆಯವ್ರ ಚಿಂತೆ ನೀವು ಮಾಡೋಕ್ಕೆ ಹೋಗಬೇಡಿ. ಪರಿಹಾರ ಬಂದು ಗುರುವಾರದಂದು ಯಾವುದಾದ್ರೂ ಎಜುಕೇಷ್ನಲ್ ಇನ್ಸ್ಟಿಟ್ಯೂಟ್ ಇರುತ್ತಲ್ವ, ಅಲ್ಲಿ ಡೊನೇಟ್ ಮಾಡಿ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿ ಗುರು ಅಸ್ತನ ಆಗೋದ್ರಿಂದ ಆದಷ್ಟು ನೀವು ಬಡವರಿಗೆ ಹಣ್ಣುಗಳನ್ನು ದಾನವನ್ನು ಮಾಡಿ ಮತ್ತು ಶಿವನ ಆರಾಧನೆ ಮಾಡಿ ಮತ್ತು ಮೃತ್ಯುಂಜಯ ಮಂತ್ರವನ್ನು ನೀವು ಹೇಳ್ಕೋಬೇಕು ಅಥವಾ ಕೇಳಿಸ್ಕೊಳ್ಳಿ. ಧನ್ಯವಾದಗಳು.